ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಒಂದು ಹೊಸ ದಿನವನ್ನು ಯೇಸು ನಿಮಗೆ ಕೊಟ್ಟಿದ್ದಾನಲ್ಲವ? ಈ ಹೊಸ ದಿನದಲ್ಲಿ ಯೇಸು ನಿಮ್ಮ ಸಂಗಡ ಇದ್ದಾನಲ್ಲ, ಅದುವೇ ದೊಡ್ಡ ಭಾಗ್ಯ. ಯೇಸು ಸಂಗಡ ಇದ್ದರೆ ನಾವು ಸಂತೋಷವಾಗಿ, ಉಲ್ಲಾಸವಾಗಿ, ಧೈರ್ಯವಾಗಿರಬೇಕು. ಅದಕ್ಕಾಗಿ ಯೇಸು ನಮ್ಮ ಸಂಗಡ ಇದ್ದಾನೆ. ಹಾಗಾದರೆ ನಮ್ಮೊಳಗೆ ಒಂದು ಧೈರ್ಯ ಇಲ್ಲ, ಭಯವಾಗಿದೆ, ಸಂತೋಷ ಇಲ್ಲ ಅಂದರೆ ದೇವರಿಗೂ ನಿಮಗೂ ಏನೋ ಸಮಸ್ಯೆ ಇದೆ ಎಂಬುದಾಗಿ ಅರ್ಥ. ಅದನ್ನು ಬೇಗನೆ ಸರಿಪಡಿಸಿಕೊಳ್ಳಬೇಕು, ಸರಿನಾ? ಸರಿ, ಸ್ಥಳ ಸುಂದರವಾಗಿದೆ, ಹೊಸದಾಗಿದೆ. ಯಾವ ಸ್ಥಳ ಎಂಬುದಾಗಿ ಕೇಳುತ್ತೀರಾ? ದಕ್ಷಿಣ ಅಮೆರಿಕಾದಲ್ಲಿ ಬ್ರೆಜಿಲ್ ಎಂಬುದಾಗಿ ಒಂದು ದೇಶ ಇದೆ ಅಲ್ವಾ? ದೊಡ್ಡ ಒಂದು ದೇಶ. ವಿಶ್ವದಲ್ಲಿಯೇ ಜನಸಂಖ್ಯೆಯಲ್ಲಿ 7ನೇ ಸ್ಥಾನದಲ್ಲಿ ಇರುವಂಥದ್ದು ಈ ಬ್ರೆಜಿಲ್ ದೇಶ. 21 ಕೋಟಿಗಿಂತ ಹೆಚ್ಚಿನ ಜನರು ಇಲ್ಲಿ ವಾಸವಾಗಿದ್ದಾರೆ. ಈ ದೇಶದಲ್ಲಿ ಸಮುದ್ರ ತೀರದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇದು ಅಟ್ಲಾಂಟಿಕ್ ಸಮುದ್ರ ತೀರ. ಒಂದೊಂದು ಸಮುದ್ರಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರಲ್ಲ, ಇದು ಅಟ್ಲಾಂಟಿಕ್ ಸಮುದ್ರ ತೀರ. ಇದು ಬಹಳ ಸುಂದರವಾಗಿರುವಂತ ಒಂದು ಪಟ್ಟಣ, ರಿಯೋ ಎಂಬಂತ ಪಟ್ಟಣ, ಬ್ರೆಜಿಲ್ನ ರಾಜಧಾನಿ. ಇಲ್ಲಿ ಒಂದು ಸಮುದ್ರ ತೀರದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ರೋಮಾಪುರದವರಿಗೆ 15:7 ವಾಕ್ಯ. ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳಿರಿ. ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳಬೇಕಂತೆ. ಎಕ್ಸೆಪ್ಟ್ ಈಚ್ ಅದರ್. ಯೇಸು ನಮ್ಮನ್ನು ಸೇರಿಸಿಕೊಂಡ ಹಾಗೆ. ನೀವು ಯೋಚಿಸಿ ನೋಡಿರಿ, ನಿಮ್ಮ ಮನೆಯಲ್ಲಿ ಎಲ್ಲರನ್ನೂ ಕೂಡ ನೀವು ಮನಸಾರೆ ಹೃದಯದಲ್ಲಿ ಸೇರಿಸಿಕೊಂಡಿದ್ದೀರಾ? ಕೆಲಸ ಮಾಡುವ ಸ್ಥಳದಲ್ಲಿ, ವಾಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಗ್ರಾಮದಲ್ಲಿ, ಪಟ್ಟಣದಲ್ಲಿ ನಿಮ್ಮೊಂದಿಗೆ ಒಡನಾಟ ಇರುವ ಪ್ರತಿಯೊಬ್ಬೊಬ್ಬರನ್ನೂ ಕೂಡ ಪೂರ್ಣ ಹೃದಯದಿಂದ ಸ್ವೀಕರಿಸಿದ್ದೀರಾ, ಸೇರಿಸಿಕೊಂಡಿದ್ದೀರಾ? ಯೋಚಿಸಿ ನೋಡಿರಿ. ಕೆಲವರು ಎಷ್ಟೇ ವರ್ಷಗಳಾದರೂ ಸೊಸೆಯನ್ನು ಮಗಳಂತೆ ಸೇರಿಸಿಕೊಳ್ಳುವುದಿಲ್ಲ. ಕೆಲವರು ಅತ್ತೆಯನ್ನು ತಾಯಿಯಂತೆ ಸೇರಿಸಿಕೊಳ್ಳುವುದಿಲ್ಲ. ಕೆಲ ಗಂಡಂದಿರು ಹೆಂಡತಿಯರನ್ನು ಇದುವೇ ದೇವರು ನನಗೆ ಕೊಟ್ಟಂತ ಜೀವನ ಸಂಗಾತಿ ಎಂಬುದಾಗಿ ಪೂರ್ಣ ಹೃದಯದಿಂದ ಸೇರಿಸಿಕೊಳ್ಳುವುದಿಲ್ಲ. ಸುಮ್ಮನೆ ಏನೋ ಕಾಟಾಚಾರವಾಗಿ ಜೀವಿಸುವುದು. ಕೆಲ ಹೆಂಡತಿಯರು ಕೂಡ ಗಂಡನನ್ನು ಏನೋ ಇವರ ತಲೆಗೆ ನನ್ನನ್ನು ಕಟ್ಟಿಬಿಟ್ಟರು ಎಂಬುದಾಗಿ ಒಂದು ಬೇಸರದಿಂದ ಕೊರತೆಗಳನ್ನು ಹೇಳಿಕೊಂಡು ಇದ್ದಾರೆ ಹೊರತು ಪೂರ್ಣ ಹೃದಯದಿಂದ ಸೇರಿಸಿಕೊಳ್ಳುವುದಿಲ್ಲ. ನೀವು ಆ ರೀತಿಯಾಗಿ ಇದ್ದೀರಾ? ಆದರೆ ಕ್ರಿಸ್ತನು ನಮ್ಮನ್ನು ಸೇರಿಸಿಕೊಂಡಂತೆ. ಎಲ್ಲ ಮನುಷ್ಯರಲ್ಲೂ ಕೊರತೆಗಳು ಇದ್ದೇ ಇರುತ್ತದೆ. ಕೊರತೆಗಳು ಇಲ್ಲದೆ ಇರುವಂತಹ ಮನುಷ್ಯರನ್ನು ಎಲ್ಲಾದರೂ ಹೇಳಿರಿ ನೋಡೋಣ. ಯೇಸು ಕ್ರಿಸ್ತನ ಹಾಗೆ ಪರ್ಫೆಕ್ಟ್ ಆಗಿ ಎಲ್ಲ ವಿಧಗಳಲ್ಲೂ ಪರಿಪೂರ್ಣತೆ ಉಳ್ಳಂತ ವ್ಯಕ್ತಿಗಳನ್ನು ನೋಡುವುದಕ್ಕೆ ಆಗುವುದಿಲ್ಲ. ಎಲ್ಲ ಮನುಷ್ಯರಲ್ಲಿ ಕೂಡ ಕೊರತೆಗಳು ಇದೆ. ನಮ್ಮಲ್ಲಿ ಕೊರತೆಗಳಿದ್ದರೂ ಕೂಡ ಯೇಸು ನಮ್ಮನ್ನು ಸೇರಿಸಿಕೊಂಡನಲ್ಲ, ಅದಕ್ಕೆ ಕ್ರಿಸ್ತನು ನಮ್ಮನ್ನು ಸೇರಿಸಿಕೊಂಡಂತೆ. ನಾನು ಅದನ್ನೇ ಯೋಚಿಸುತ್ತೇನೆ. ಮತ್ತೊಬ್ಬರನ್ನು ನೋಡುವಾಗ ನಾನು ಎಷ್ಟು ಕೊರತೆ ಉಳ್ಳವನೋ, ಎಷ್ಟು ಬಲಹೀನತೆ ಉಳ್ಳವನು, ಆದರೆ ದೇವರು ನನ್ನನ್ನು ಸೇರಿಸಿಕೊಂಡರು. ಮಗನೇ ಎಂದು ಕರೆಯುತ್ತಾರೆ, ಸೇವಕನೇ ಎಂದು ಕರೆಯುತ್ತಾರೆ. ಹಾಗಾದ್ರೆ ಆತನಂತೆ ನಾವು ಕೂಡ ಮತ್ತೊಬ್ಬರನ್ನು ಸೇರಿಸಿಕೊಳ್ಳಬೇಕಲ್ಲ? ಅದನ್ನೇ ದೇವರು ಹೇಳುತ್ತಾರೆ, ಕ್ರಿಸ್ತನು ನಮ್ಮನ್ನು ಸೇರಿಸಿಕೊಂಡ ಹಾಗೆ. ಕೊರತೆಗಳ ಮಧ್ಯೆ, ನಿಮ್ಮ ಬಲಹೀನತೆಗಳ ಮಧ್ಯೆ ಯೇಸು ನಿಮ್ಮನ್ನು ಸ್ವೀಕರಿಸಿಕೊಂಡು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ, ಅದ್ಭುತ ಮಾಡುತ್ತಾರೆ, ಆಶೀರ್ವದಿಸುತ್ತಾರೆ. ನಿಮ್ಮನ್ನು ತಿರಸ್ಕರಿಸಿ ಬಿಟ್ಟಾರ? ನೀನು ನಾನು ಎದುರು ನೋಡಿದ ಹಾಗೆ ಇಲ್ಲ, ನೀನು ಸರಿಯಾಗಿ ಸತ್ಯವೇದ ಓದುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ಹೋಗು, ಗೆಟೌಟ್ ಎಂದು ಹೇಳುತ್ತಾರಾ? ಇಲ್ಲವಲ್ಲ. ದೇವರು ನಮ್ಮನ್ನು ಹಾಗೆ ಮಾಡುತ್ತಾರಾ? ಇಲ್ಲವಲ್ಲ. ಎಷ್ಟು ಪ್ರೀತಿಯಿಂದ ನೋಡುತ್ತಾರೆ. ನಾವು ಕೊರತೆ ಉಳ್ಳವರಾಗಿದ್ದರೂ ಪ್ರೀತಿಯಿಂದ ನಮ್ಮನ್ನು ಸರಿಪಡಿಸುವುದಕ್ಕೆ ನೋಡುತ್ತಾರೆ ಹೊರತು ನಮ್ಮನ್ನು ಹಾಗೆ ಮಾಡುವುದಿಲ್ಲ. ನೀವ್ಯಾಕೆ ಹಗೆತನ ತೋರಿಸುತ್ತೀರಿ? ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯ ಮೇಲೆ ಹಗೆತನ ತೋರಿಸುತ್ತೀರಿ, ಗಂಡನ ಮೇಲೆ ಹಗೆತನ ತೋರಿಸುವಿರಿ, ಮಕ್ಕಳ ಮೇಲೆ, ಹೆತ್ತವರ ಮೇಲೆ. ಅತ್ತೆ ಅಂದರೆ ಹಿಡಿಸುವುದಿಲ್ಲ, ಸೊಸೆ ಅಂದರೆ ಹಿಡಿಸುವುದಿಲ್ಲ, ಹಗೆತನ ತೋರಿಸುವಿರಿ. ಮೇಲಧಿಕಾರಿ ಅಂದರೆ, ಸೂಪರ್ವೈಸರ್ ಅಂದರೆ ಇವರು ಹೀಗೆ ಎಂಬುದಾಗಿ ಹಗೆತನ ತೋರಿಸುವಿರಿ. ಯಾಕೆ ಆ ರೀತಿ ಮಾಡಬೇಕು? ಯೇಸುವಿನ ಹಾಗೆ ನಡೆಯುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಯೇಸು ಕೊರತೆಯಲ್ಲಿದ್ದಂಥ ನಮ್ಮನ್ನು ಸೇರಿಸಿಕೊಂಡಂತೆ ನಾವು ಕೂಡ ಇತರರನ್ನು ಸೇರಿಸಿಕೊಳ್ಳಬೇಕು. ಅವರು ಕೂಡ ನನ್ನ ಸಹೋದರ, ನನ್ನ ಸಹೋದರಿ, ಜೊತೆ ಕೆಲಸ ಮಾಡುವವರು. ಕೆಲವು ಕೊರತೆಗಳಲ್ಲಿ ಇದ್ದಾರೆ. ಕೆಲವರು ಹೆಚ್ಚು ಮಾತನಾಡುತ್ತಾರೆ, ಮತ್ತೊಬ್ಬರ ಮೇಲೆ ಕೊರತೆ ಹೇಳುತ್ತಾರೆ, ಪರಿಹಾಸ್ಯ ಮಾಡುತ್ತಾರೆ. ಸರಿ, ಅದು ಅವರ ಬಲಹೀನತೆ. ಆದರೂ ಕೂಡ ನಾವು ಅವರನ್ನು ಹೇಗೆ ಪ್ರೀತಿಸುತ್ತೇವೆ? ಗಂಡನಲ್ಲಿ ಒಂದು ಬಲಹೀನತೆ ಇರಬಹುದು, ಹೆಂಡತಿಯಲ್ಲಿ ಒಂದು ಬಲಹೀನತೆ ಇರಬಹುದು. ನೀವು ತಕ್ಷಣ ಹಾಗೆ ಮಾಡುವಿರಾ? ಯೇಸು ಕ್ರಿಸ್ತನು ಸೇರಿಸಿಕೊಂಡಂತೆ ನೀವು ಕೂಡ ಸೇರಿಸಿಕೊಳ್ಳಿರಿ. ಇದು ಕರ್ತನು ನನಗೆ ಕೊಟ್ಟಂತ ಸಂಗಾತಿ. ಇದು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಅತ್ತೆ, ನನ್ನ ಸೊಸೆ. ಇದು ಕರ್ತನು ನನಗೆ ಕೊಟ್ಟಿರುವಂತ ಕುಟುಂಬ, ಕರ್ತನು ಕೊಟ್ಟಿರುವಂತ ಕೆಲಸ. ಅಲ್ಲಿ ಕೆಲಸ ಮಾಡುವಂತ ಎಲ್ಲರೂ ನನ್ನ ಸಹೋದರ ಸಹೋದರಿಯರು. ಇಂತಹ ಒಂದು ಹೃದಯ ನಮ್ಮೊಳಗೆ ಬಂದರೆ ನಾವು ಯಾವಾಗಲೂ ಸಂತೋಷವಾಗಿ ಇರುವುದಕ್ಕೆ ಸಾಧ್ಯ. ಆ ರೀತಿ ಇಲ್ಲ ಅಂದರೆ ಬಾಧೆ ಉಂಟಾಗುವುದು ನಿಮಗೆ. ನಿಮ್ಮ ಹೃದಯದಲ್ಲಿ ಯಾವಾಗ ಹಗೆತನ ಬರುತ್ತದೋ ಆಗ ನೀವೇ ಬಾಧಿಸಲ್ಪಡುವುದು. ಅದಕ್ಕೆ ದೇವರು ಹೇಳುತ್ತಾರೆ, ದೇವರಂತೆ ಕ್ರಿಸ್ತರು ನಮ್ಮನ್ನು ಸೇರಿಸಿಕೊಂಡಂತೆ ನೀವು ಸೇರಿಸಿಕೊಳ್ಳಿರಿ.
ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ಪ್ರೀತಿ. ಆತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಎಲ್ಲರ ಮೇಲೆ ತೋರಿದಂಥ ಒಂದು ಪ್ರೀತಿ. ಆ ಪ್ರೀತಿ ನನಗೆ ಬೇಕು ದೇವರೇ. ನಾನು ಕೂಡ ನಿಮ್ಮ ಹಾಗೆ ಎಲ್ಲರನ್ನೂ ಕೂಡ ಸೇರಿಸಿಕೊಳ್ಳಬೇಕು. ಯೇಸುವಿನ ದೃಷ್ಟಿ, ಯೇಸುವಿನ ಚಿಂತೆ ನಮಗೆ ಖಂಡಿತವಾಗಿ ಬೇಕು. ಆಗ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತೋಷವಾಗಿ ಇರಬಹುದು. ಈಗ ಯೋಚಿಸಿ ನೋಡಿರಿ, ನಿಮ್ಮ ಜೀವಿತದಲ್ಲಿ ಸಂತೋಷ ಬಾಧಿಸಲ್ಪಡಲು ಯಾರು ಕಾರಣ? ನೀವು ಗಂಡ, ಹೆಂಡತಿ, ಅತ್ತೆ, ಸೊಸೆ ಎಂಬುದಾಗಿ ಮತ್ತೊಬ್ಬರನ್ನು ತೋರಿಸುತ್ತಾ ಇದ್ದೀರಲ್ಲ. ಆದರೆ ನೀವು ಸರಿಯಾದರೆ ನಿಮ್ಮ ಪರಿಸ್ಥಿತಿಗಳೆಲ್ಲ ಬದಲಾಗುವುದನ್ನು ನೀವು ನೋಡಬಹುದು. ನಾನು ನನ್ನ ಸೇವೆಯ ಆರಂಭ ಕಾಲದಲ್ಲಿ ಅನೇಕ ಹೋರಾಟಗಳು, ಸಮಸ್ಯೆಗಳು ಬಂದಾಗ ದೇವ್ರ ಮುಂದೆ ಹೋಗಿ ನಿಂತು ಕೆಲವೊಮ್ಮೆ ಅಳುವೆ, ಇದನ್ನೆಲ್ಲ ಬದಲಾಯಿಸಿ ಎಂಬುದಾಗಿ. ದೇವರೇನ್ ಮಾಡುವರು ಗೊತ್ತಾ? ನನ್ನನ್ನು ಬದಲಾಯಿಸಿದರು. ಲೋಕ ಆ ರೀತಿಯಾಗೇ ಇರುತ್ತದೆ, ಎಲ್ಲವನ್ನೂ ಕೂಡ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ನೀನ್ ಬದಲಾಗು. ನನ್ನನ್ನು ಬದಲಾಯಿಸಿದರು, ನನ್ನನ್ನು ಪ್ರೀತಿಯಿಂದ ತುಂಬಿಸಿದರು, ನನಗೆ ಕ್ಷಮಿಸುವಂತ ಹೃದಯವನ್ನು ಕೊಟ್ಟರು, ನನಗೆ ಮತ್ತೊಬ್ಬರ ಕೊರತೆಗಳನ್ನು ನೋಡದೆ ಅವರ ಪರಿಪೂರ್ಣತೆಗಳನ್ನು ನೋಡುವುದಕ್ಕೆ ಕಲಿಸಿಕೊಟ್ಟರು. ಎಲ್ಲ ಮನುಷ್ಯರಲ್ಲೂ ಕೊರತೆಗಳು ಇದೆ, ಆದರೆ ಅವರಲ್ಲಿರುವಂತಹ ಪರಿಪೂರ್ಣ ಕಾರ್ಯಗಳನ್ನು ನೀನ್ ನೋಡು. ಹೀಗೆಲ್ಲ ದೇವರು ಕಲಿಸಿಕೊಟ್ಟು ನನ್ನನ್ನು ರೂಪಿಸಿದರು. ನಾವು ಕೂಡ ಯೇಸು ಕ್ರಿಸ್ತನ ಹೃದಯ ಉಳ್ಳವರಾಗಿ ಬದಲಾಗಬೇಕಲ್ಲವ? ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ, ಯೇಸುವೆ, ನಿಮ್ಮ ಹಾಗೆ ನಾನು ಕೂಡ ಬದಲಾಗಬೇಕು. ನಿಮ್ಮ ಪ್ರೀತಿ ನನಗೆ ಬೇಕು. ನೀವು ನನ್ನನ್ನು ಸೇರಿಸಿಕೊಂಡ ಹಾಗೆ ನಾನು ಕೂಡ ನನ್ನ ಸುತ್ತಲೂ ಇರುವಂತಹ ಜನರನ್ನು, ನನ್ನ ಕುಟುಂಬದವರನ್ನು, ನನ್ನ ಕೆಲಸದಲ್ಲಿ ಬಿಸ್ನೆಸ್ನಲ್ಲಿ ನನ್ನೊಟ್ಟಿಗೆ ಒಡನಾಟ ಇರುವವರನ್ನು, ಎಲ್ಲರನ್ನೂ ಕೂಡ ನಾನು ಕೊರತೆಗಳನ್ನು ನೋಡದೆ ಪೂರ್ಣತೆಗಳನ್ನು ನೋಡಿ ಸೇರಿಸಿಕೊಳ್ಳಬೇಕು. ಆ ಹೃದಯವನ್ನು ನನಗೆ ಕೊಡಿರಿ. ಇಂದಿನಿಂದ ನನ್ನ ಹೃದಯದಲ್ಲಿ ಬದಲಾವಣೆ ಬರಲಿ, ನನ್ನ ಹೃದಯದಲ್ಲಿ ಸಂತೋಷ ಉಲ್ಲಾಸ ಬರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.